ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ಟ್ರೆಂಡ್ ಪರ್ಸೆಂಟೇಜ್ ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ವಿಡಿಯೋಸ್ ಅನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕಂಪ್ಯಾರಿಟಿವ್ ಅಂಡ್ ಕಾಮನ್ ಸೈಜ್ ಮೇಲೆ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಕೇಳಿದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿ ಪ್ರಾಬ್ಲಮ್ಸ್ ಅನ್ನ ಮಾಡಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ಫಸ್ಟ್ ಪ್ರಾಬ್ಲಮ್, ಫ್ರಮ್ ದ ಫಾಲೋವಿಂಗ್ ಡಾಟಾ ಕ್ಯಾಲ್ಕುಲೇಟ್ ಟ್ರೆಂಡ್ ಪರ್ಸೆಂಟೇಜ್. ಯಾವ್ದನ್ನ ಕೇಳಿದಾರೆ ಅಂತ ಫಸ್ಟ್ ನೀವು ನೋಡ್ಕೊಂಡ್ಬಿಡ್ಬೇಕು. ಟ್ರೆಂಡ್ ಪರ್ಸೆಂಟೇಜ್ ಕೇಳಿದಾರ ಆರ್ ಕಂಪ್ಯಾರಿಟಿವ್ ಆರ್ ಕಾಮನ್ ಸೈಜ್ ಅಂತ ಹೇಳಿ. ಸೊ ಇಲ್ಲಿ ಟ್ರೆಂಡ್ ಪರ್ಸೆಂಟೇಜ್ ಅದ ಆಯ್ತು. ನೆಕ್ಸ್ಟ್ ಪರ್ಟಿಕ್ಯುಲರ್ಸ್ 2013, 14 ಅಂಡ್ 15. ನಾನು ನಿಮ್ಗೆ ಮುಂಚೆನೆ ಹೇಳಿದೆ ಟ್ರೆಂಡ್ ಪರ್ಸೆಂಟೇಜ್ ಅನ್ನ ಕೇಳ್ಬೇಕಾದ್ರೆ ಅಲ್ಲಿ 3 to 4 ಇಯರ್ಸ್ ಅನ್ನ ನಮಗೆ ಮೆನ್ಷನ್ ಮಾಡಿರ್ತಾರ ಅಂತ ಹೇಳಿ. ಕಾಮನ್ ಸೈಜ್ ಅಂಡ್ ಕಂಪ್ಯಾರಿಟಿವ್ ಒಳಗೆ ಏನಾಗಿರುತ್ತೆ ಅಂದ್ರೆ 2 ಇಯರ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರ. ಬಟ್ ಇಲ್ಲಿ 3 to 4 ಇಯರ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರ. ಓಕೆ, ನಮಗೆ ಇಲ್ಲಿ 4 ಐಟಮ್ಸ್ ಅದ. ಸೇಲ್ಸ್ ಇದ್ದಾಗ 3 lakh, 4 lakh, 5 lakh. ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ 1,50,000, 2,50,000 and 3 lakh. Other expenses 75,000, 1,05,000 and 1,40,000. Financial expenses or a financial cost 15,000, 20,000 and 10,000. ಇದಷ್ಟು ಅದ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು. ಅದ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಂದ್ರೆ ಸೊಲ್ಯೂಷನ್, ಸ್ಟೇಟ್ಮೆಂಟ್ ಶೋಯಿಂಗ್ ಟ್ರೆಂಡ್ ಪರ್ಸೆಂಟೇಜಸ್ ಫಾರ್ ದ ಪೀರಿಯಡ್ ಆಫ್ 2013 ಯಾಕಪ್ಪ ಅಂತಂದ್ರೆ ಇದು ನಮ್ದು ಬೇಸ್ ಇಯರ್ ಆಗತ್ತ. ಪರ್ಟಿಕ್ಯುಲರ್ಸ್ 2013, 14 ಅಂಡ್ 15 ಇದಿಷ್ಟು ನಮ್ದು ಕ್ವಶನ್ ಒಳಗೆ ಕೊಟ್ಟಿದ್ದ ಅದ. ಹೌದಾ, ಪರ್ಟಿಕ್ಯುಲರ್ಸ್ ಆಸ್ ಇಟ್ ಈಸ್ ತಗೋತೀವಿ ಅಂಡ್ 13, 14, 15 ಏನ್ ಅಮೌಂಟ್ ಅದ ಅದನ್ನ ಸೇಮ್ ತಗೋತೀವಿ. ಅದ ಇಷ್ಟು ಕ್ವಶನ್ ಅನ್ನ ಅದ ಕ್ವಶನ್ ಒಳಗೆ ಪ್ರೊವೈಡ್ ಮಾಡಿರ್ತಾರ. ಇಲ್ಲಿ ಮೇನ್ ಇರೋದು ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರೋದು ಟ್ರೆಂಡ್ ಪರ್ಸೆಂಟೇಜ್ ಬೇಸ್ ಇಯರ್ 2013. ಫಸ್ಟ್ ಇಯರ್ ಯಾವ್ದಿರುತ್ತೆ ಅದನ್ನ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ 13 ಅದ. ಸೊ 13 ತಗೊಂಡದ. 13, 14, 15 ಅಂದ್ರೆ ಪರ್ಸೆಂಟೇಜ್ ಇದು. ಓಕೆ, ನೆಕ್ಸ್ಟ್ ಕಂಟಿನ್ಯೂಯಿಂಗ್ ಆಪರೇಷನ್. ಫಸ್ಟ್ ಒನ್ ಬರೋದು ರೆವೆನ್ಯೂ ಫ್ರಮ್ ಆಪರೇಷನ್. ಸೊ ಅಮೌಂಟ್ ಅನ್ನ ಇಟ್ಟಿದ್ದೀನಿ. ನೆಕ್ಸ್ಟ್ ಇಲ್ಲಿ ಅದರ್ ಇನ್ಕಮ್ಸ್ ಬರುತ್ತಾ. ಬಟ್ ಈ ಕ್ವಶನ್ ಒಳಗೆ ಅವ್ರು ಏನು ಕೇಳಿಲ್ಲ. ಸೊ ಆಸ್ ಇಟ್ ಇಸ್ ಡೈರೆಕ್ಟ್ ಇದನ್ನ ತಗೊಂಡು ಟೋಟಲ್ ಮಾಡಿ ಟೋಟಲ್ ರೆವೆನ್ಯೂ ಎ ಅಂತ ಹೇಳಿ ನಾನು ಇಲ್ಲಿ ಶೋ ಮಾಡ್ತಾ ಇದ್ದೀನಿ. 3 lakh, 4 lakh ಅಂಡ್ 5 lakh. ಏನು ಚೇಂಜಸ್ ಇಲ್ಲ. ಹೌದಾ, ಇನ್ ಕೇಸ್ ಅದರ್ ಇನ್ಕಮ್ಸ್ ಅಂತ ಏನಾದ್ರು ಕೊಟ್ಟಿದ್ರಂದ್ರೆ ಇಲ್ಲಿ ಅದರ್ ಇನ್ಕಮ್ಸ್ 10,000 ಇದ್ರೆ 10,000, 10,000, 10,000 ಅಂತ ತಗೋತಿದ್ರು ಫಾರ್ ಎಕ್ಸಾಂಪಲ್. ಸೊ ಟೋಟಲ್ ಏನಾಯ್ತು 2 ಪ್ಲೇಸ್ ಮಾಡಿದಾಗ 3 lakh 10,000, 4 lakh 10,000, 5 lakh 10,000 ಈ ರೀತಿ ತಗೋತಿದ್ವಿ. ಬಟ್ ಅದರ್ ಇನ್ಕಮ್ಸ್ ಕೇಳಿ ಸೊ ಇಲ್ಲಿ ಡೈರೆಕ್ಟ್ ಇದೆ ಒಂದನ್ನ ಏನ್ ಮಾಡ್ತಾ ಇದೀನಿ ಟೋಟಲ್ ರೆವೆನ್ಯೂ ಅಂತ ಕನ್ಸಿಡರ್ ಮಾಡ್ತೇವೆ. ನೆಕ್ಸ್ಟ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಸೇಲ್ಸ್, ಫೈನಾನ್ಸ್ ಕಾಸ್ಟ್ ಅಂಡ್ ಅದರ್ ಎಕ್ಸ್ಪೆನ್ಸಸ್. ಈ ಮೂರು ಏನಾಯ್ತು ನಮ್ದು ಎಕ್ಸ್ಪೆನ್ಸಸ್ ಆಯ್ತು. ಸೊ ಆಸ್ ಇಟ್ ಈಸ್ ಅವ್ರು ಕೊಟ್ಟಿರೋ ಅಮೌಂಟ್ ಅನ್ನ ಇಟ್ಟಿದ್ದೀನಿ. ಈ ಮೂರನ್ನು ಆಡ್ ಮಾಡಿದಾಗ 2,40,000 ನಮ್ದು ಆನ್ಸರ್ ಬರುತ್ತೆ. ಇದು ಇವಾಗ 2013 ಇದ್ದಾಗ. 14 ಇದ್ದಾಗ 3,75,000 ಅಂಡ್ 4,50,000. ನೆಟ್ ಪ್ರಾಫಿಟ್ ಬೇಕಂತ ನಮ್ಗೆ ಏನ್ ಮಾಡ್ತೀವಿ, ಸೇಲ್ಸ್ ಮೈನಸ್ ಎಕ್ಸ್ಪೆನ್ಸಸ್ ಆರ್ ಎ ಮೈನಸ್ ಬಿ. ಎ ಮೈನಸ್ ಬಿ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. 3 lakh minus 2,40,000 ಮಾಡಿದ್ರೆ 60,000. 4 lakh minus 3,75,000 ಮಾಡಿದ್ರೆ 25,000. 5 lakh minus 4,50,000 ಮಾಡಿದ್ರೆ 50,000. ಆಯ್ತಾ, ನಮ್ದು ಇಲ್ಲಿವರೆಗೂ ನಾವು ನೆಟ್ ಪ್ರಾಫಿಟ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಕ್ಲಿಯರ್. ನೆಕ್ಸ್ಟ್ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಟ್ರೆಂಡ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಟ್ರೆಂಡ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗಿರೋ ಫಾರ್ಮುಲಾ concerned item divided by base year amount into 100. ಪರ್ಸೆಂಟೇಜ್ ಇಂಟು 100 ನಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಕನ್ಸರ್ನ್ಡ್ ಐಟಮ್ ಅಂತಂದ್ರೆ ಇವಾಗ ನಾನು 2014 ಅಂತ ತಗೋತೇನೆ. ಓಕೆ, 13 ಆಮೇಲೆ ಹೇಳ್ತೀನಿ. ಫಸ್ಟ್ 14 ಇದು ಕನ್ಸರ್ನ್ಡ್ ಐಟಮ್. ಫಸ್ಟ್ ಒನ್ ಸೇಲ್ಸ್ ಅದ, ಅವರ ರೆವೆನ್ಯೂ ಫ್ರಮ್ ಆಪರೇಷನ್ ಅದ. 4 lakh ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್. ಸೊ ಇದ್ರದ್ದು ಬೇಸ್ ಇಯರ್ ಅಮೌಂಟ್ ಎಷ್ಟದ 3 lakh ಅದ. 4 lakh divided by 3 lakh into 100 ಮಾಡಿದ್ರೆ 133.33 ಆನ್ಸರ್ ಬರುತ್ತಾ. ಅಂದ್ರೆ 133.33. ನೆಕ್ಸ್ಟ್ 2015 ಸಾಲ್ವ್ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟು ಬರುತ್ತಾ, 5 lakh divided by 3 lakh into 100 ಮಾಡಿದ್ರೆ 166.66. ಓಕೆ, ಕ್ಲಿಯರ್ ಆಯ್ತು. ಇದು ಫಸ್ಟ್ ಒನ್. ಇಲ್ಲಿ 100 ಹೆಂಗ್ ಬಂತು ಅಂತ ಹೇಳಿ ಇದನ್ನ ಲಾಸ್ಟ್ ಹೇಳ್ತೇನೆ.
Okay. Next cost of sales 2,50,000 divided by ಇದ್ರದ್ದು ಬೇಸ್ ಇಯರ್ ಅಮೌಂಟ್ ಏನಾಯ್ತು 1,50,000. ಅದರ ಐಟಮ್ ಮುಂದೆನೆ ತಗೋಬೇಕು 1,50,000 ಇಂಟು 100 166.66. ನೆಕ್ಸ್ಟ್ 30,000 ಡಿವೈಡೆಡ್ ಬೈ 1,50,000 ಇಂಟು 100 ಮಾಡಿದ್ರೆ 200. ಅದೇ ರೀತಿ ನೆಕ್ಸ್ಟ್ ಸಹ 20,000 ಡಿವೈಡೆಡ್ ಬೈ 15,000 ಇಂಟು 100 10,000 ಡಿವೈಡೆಡ್ ಬೈ 15,000 ಇಂಟು 100. ಓಕೆ, ಅದೇ ರೀತಿ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೇವೆ. ಇದು ನಮ್ದು 14-15 ಆಯ್ತು. 14 ಇದ್ದಾಗ ಅಂಡ್ 15 ಇದ್ದಾಗ ಬೇಸ್ ಇಯರ್ 13 ಅಂತ ತಗೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇವಾಗ 2013 ಇದ್ದಾಗ ಏನ್ ಮಾಡ್ತೀವಿ ಅಂತಂದ್ರೆ 3 ಲ್ಯಾಕ್ ಅದ 3 ಲ್ಯಾಕ್ ಬೇಸ್ ಇಯರ್ ಅಮೌಂಟ್ ತಗೋಬೇಕು ಅಂದ್ರೆ 3 ಲ್ಯಾಕ್ 2013 ತಗೋತೀವಿ ಅಂದ್ರೆ 3 ಲ್ಯಾಕ್ ಬರುತ್ತೆ. 3 ಲ್ಯಾಕ್ ಡಿವೈಡೆಡ್ ಬೈ 3 ಲ್ಯಾಕ್ ಇಂಟು 100 ಮಾಡಿದ್ರೆ ನಮ್ಗೆ ಆನ್ಸರ್ ಏನಾಯ್ತು 100 ಆಯ್ತು. ಸೊ ನಮ್ಗೆ ಒಂದು ಗೊತ್ತಿರ್ಬೇಕು, ಬೇಸ್ ಇಯರ್ ಅಮೌಂಟ್ ಯಾವಾಗ್ಲೂ ಅಂದ್ರೆ ಪರ್ಸೆಂಟೇಜ್ ಯಾವಾಗ್ಲೂ ಏನಾಗಿರುತ್ತೆ ಅಂದ್ರೆ 100 ಆಗಿರುತ್ತೆ. ಯಾಕಂದ್ರೆ ಅದೇ ಅಮೌಂಟ್ ಅನ್ನ ತಗೋತೀವಿ. ಇವಾಗ ನೋಡಿ ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಅನ್ನ ತಗೋತೀವಿ 1,50,000 ಇಂಟು 1,50,000 ಡಿವೈಡೆಡ್ ಬೈ 1,50,000 ಇಂಟು 100 15,000 ಡಿವೈಡೆಡ್ ಬೈ 15,000 ಇಂಟು 100. ಸೊ ನಮ್ಗೆ ಆನ್ಸರ್ ಏನ್ ಬರುತ್ತೆ 100 ಬರುತ್ತೆ. ಸೊ ಬೇಸ್ ಇಯರ್ ನೀವು ಫಸ್ಟ್ ನೀವು ಇದನ್ನೆಲ್ಲ ಪ್ರಿಪೇರ್ ಮಾಡಿದ ಕೂಡಲೇ ಅದನ್ನ 100 ಹಾಕಿ ಇಟ್ಬಿಡ್ರಿ. ನೆಕ್ಸ್ಟ್ ಏನು 2 ವರ್ಷ ಕೊಟ್ಟಿದ್ದಾರೆ ಅದನ್ನಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಕ್ಲಿಯರ್ ಆಯ್ತಾ? ಇದು ಇನ್ಕಮ್ ಸ್ಟೇಟ್ಮೆಂಟ್. ನೆಕ್ಸ್ಟ್, from the following statement of assets and liability of Anush Limited, compute the trend percentage using 31st December 2013 as the base year. ಇಲ್ಲಿ ನೋಡ್ರಿ ಅವರೇ ನಮಗೆ ಮೆನ್ಷನ್ ಮಾಡಿಬಿಟ್ಟಾರ ಬೇಸ್ ಇಯರ್ ಯಾವುದು 2013 ಅಂತ ಹೇಳಿ ಅಂಡ್ ಟ್ರೆಂಡ್ ಪರ್ಸೆಂಟೇಜ್ ಅಂತ ಕೊಟ್ಟಿದ್ದಾರೆ. ಆಯ್ತು, ಇದ್ರ ಮೇಲೆ ನಾವು ಏನ್ ಮಾಡ್ತೀವಿ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡ್ಬೇಕು. ಸೊ ಇಲ್ಲಿ ಅವ್ರು 2013 ಬೇಸ್ ಇಯರ್ ಕೊಡ್ಲಿ ಅವ್ರು ಕೊಡದೇ ಇರ್ಲಿ ನಮ್ಗೆ ಇಲ್ಲಿ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ. ಹೌದಾ, ಫಸ್ಟ್ ಇಯರ್ ಯಾವ್ದದ 2013 ಅದ. ಸೊ ಅದನ್ನ ನಾವು ಬೇಸ್ ಇಯರ್ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು ಕ್ವಶನ್ ಅನ್ನ ಈ ಸ್ಕ್ರೀನ್ ಶಾಟ್ ತಗೋರಿ, ಅವ್ರು ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಡೈರೆಕ್ಟ್ ಏನ್ ಮಾಡ್ತೀನಿ ಸೊಲ್ಯೂಷನ್ ಸ್ಟಾರ್ಟ್ ಮಾಡ್ತೀನಿ. ಯಾಕಂದ್ರೆ ಇದನ್ನೇ ನೆಕ್ಸ್ಟ್ ಏನು ಚೇಂಜಸ್ ಇಲ್ಲ, ಆಸ್ ಇಟ್ ಈಸ್ ಇಲ್ಲಿ ಏನದ ಅದನ್ನ ನಾವು ತಗೊಂಡ್ ಹೋಗ್ತೀವಿ. ಹೌದಾ, ಸರ್ಕಲ್ ಕ್ವಶನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಡೈರೆಕ್ಟ್ solution trend percentage for the 2013 to 2015. particulars 13 14 15 ಸೇಮ್ ತಗೋತೀವಿ. ನೆಕ್ಸ್ಟ್ ಟ್ರೆಂಡ್ ಪರ್ಸೆಂಟೇಜ್ ಬೇಸ್ ಇಯರ್ 2013 14 ಅಂಡ್ 15 ಇದಿಷ್ಟು ನಮ್ದು ಫಾರ್ಮೆಟ್. ಫಸ್ಟ್ ಏನದ ನಮ್ದು ಇಕ್ವಿಟಿ ಅಂಡ್ ಲಯಬಿಲಿಟಿ. ಅದ್ರೊಳಗೆ ಫಸ್ಟ್ ಒನ್ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಒಳಗ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಇಲ್ಲಿ ಏನೇನು ಅಮೌಂಟ್ ಅದ ಅಮೌಂಟ್ ಆಸ್ ಇಟ್ ಇಸ್ ತಗೊಂಡಿದೆ. ಸೊ ನೆಕ್ಸ್ಟ್ ಇಲ್ಲಿ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಅಂದ್ರೆ ಎರಡನ್ನು ಇನ್ ಟೋಟಲ್ ಮಾಡಿದಾಗ 1,50,000 2,25,000 ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ನಾನ್ ಕರೆಂಟ್ ಲಯಬಿಲಿಟಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅದ. ಸೊ ಇದನ್ನ ಟೋಟಲ್ ಮಾಡಿದಾಗ ಒಂದ್ ಐಟಮ್ ಅದ. ಸೊ ಆಸ್ ಇಟ್ ಈಸ್ ತಗೊಂಡಿದ್ದಾನೆ ಅಮೌಂಟ್ 1,50,000 25,000. ನೆಕ್ಸ್ಟ್ ಕರೆಂಟ್ ಲಯಬಿಲಿಟಿ ಟ್ರೇಡ್ ಪೇಬಲ್ ಇಲ್ಲೂ ಸಹ ಒಂದೇ ಅದ. ಸೊ ಇದು ಒಂದನೇ ಆಸ್ ಇಟ್ ಈಸ್ ತಗೊಂಡಿದ್ದೇನೆ. ಸೊ ಟೋಟಲ್ A, B, C ಅಷ್ಟನ್ನು ಪ್ಲಸ್ ಮಾಡಿದಾಗ 4,50,000 3,50,000 ಇದು ಟೋಟಲ್ ಕರೆಂಟ್ ಲಯಬಿಲಿಟಿ ಆಯ್ತು. ಹೌದಾ, ಇವಾಗ ಟ್ರೆಂಡ್ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ನಾ ಏನ್ ಹೇಳಿದ್ದೀನಿ ನಿಮ್ಗೆ ಬೇಸ್ ಇಯರ್ ಏನದ ಅಂದ್ರೆ ಫಸ್ಟ್ ಇಯರ್ ಯಾವ್ದದ ಅದನ್ನ 100 ಇಟ್ಬಿಡ್ರಿ ಅಂತ. ಹೌದಾ, ಸೊ ಇಲ್ಲಿ 100 ತಗೊಂಡಿದ್ದೇನೆ. ನೆಕ್ಸ್ಟ್ 2014 ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇವಾಗ 2014 ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಈಚ್ ಐಟಮ್ ಆರ್ ಅ ಕನ್ಸರ್ನ್ಡ್ ಐಟಮ್ ಡಿವೈಡೆಡ್ ಬೈ ಬೇಸ್ ಇಯರ್ ಅಮೌಂಟ್ ಇಂಟು 100. ಸೊ 1,25,000 ಬೇಸ್ ಇಯರ್ ಅಮೌಂಟ್ ಎಷ್ಟಾಯ್ತು 1 ಲ್ಯಾಕ್ ಆಯ್ತಾ. ಶೇರ್ ಕ್ಯಾಪಿಟಲ್ 1 ಲ್ಯಾಕ್ ಇಂಟು 100 ಅವಾಗ ಎಷ್ಟು ಬರುತ್ತೆ 125. ನೆಕ್ಸ್ಟ್ 75,000 ಬೇಸ್ ಇಯರ್ ಅಮೌಂಟ್ 50,000. 75,000 divided by 50,000 into 100 150. 2 lakh divided by 1,50,000 into 100 133.3. ಇದೇನಾಯ್ತು 14 ಆಯ್ತು. ನೆಕ್ಸ್ಟ್ 15 ಇದ್ದಾಗ 1,50,000 ಇದ್ರದ್ದು ಬೇಸ್ ಇಯರ್ 13 ಅದ. ಸೇಮ್ ಇರುತ್ತೆ, ಮತ್ ನೀವು 14 ಅಂತ ತಗೊಳಕ್ ಹೋಗಬೇಡಿ. 13 1,50,000 divided by 1 lakh into 100 150. 75,000 divided by 50,000 into 100 150.
2,25,000 divided by 1,50,000 into 100, 150. ಅದೇ ರೀತಿ ನೆಕ್ಸ್ಟ್ ಇದು ಸಹ ಕ್ಯಾಲ್ಕುಲೇಟ್ ಮಾಡಬೇಕು. ನಾನು ಆಲ್ರೆಡಿ ಎಲ್ಲ ಮಾಡಿದ್ದೇನೆ. ಯಾಕಂತಂದ್ರೆ ಈಗ ಇದನ್ನೆಲ್ಲ ಹೇಳ್ಕೊಟ್ಕೊಡ್ಬೇಕಾದ್ರೆ ಬಹಳ ಟೈಮ್ ಹೋಗ್ಬಿಡುತ್ತೆ. ನಿಮ್ಗೆ ಇಷ್ಟು ನೋಡಿದ್ಮೇಲೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಟ್ಟಿರುತ್ತೆ. ಓಕೆ, 50,000 ಇದ್ರದ್ದು ಬೇಸ್ ಇಯರ್. ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಟ್. ದ ನೆಕ್ಸ್ಟ್ ಅಸೆಟ್ಸ್. ಓಕೆ, ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, ಟ್ಯಾಂಜಿಬಲ್ ಅಸೆಟ್ಸ್ ಅದ. ಸೊ ಒಂದೇ ಐಟಮ್ ಅದ, ಸೊ ಅದನ್ನೇ ಡೈರೆಕ್ಟ್ ಎ ಅಂತ ಶೋ ಮಾಡೋಣ. 2 lakh, 2,50,000, 2 lakh. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್, ಇನ್ವೆಂಟರೀಸ್, ಟ್ರೇಡ್ ರಿಸೀವೇಬಲ್ ಅಂಡ್ ಕ್ಯಾಶ್. ಅಷ್ಟನ್ನು ಟೋಟಲ್ ಮಾಡಿದಾಗ 2 lakh, 2 lakh, 1,50,000. ಇದು ಬಿ ಆಯ್ತು. ಎರಡು ಎ ಪ್ಲಸ್ ಬಿ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಟೋಟಲ್ ಅಸೆಟ್ಸ್ ವ್ಯಾಲ್ಯೂ ಸಿಗುತ್ತೆ. 4 lakh, 4,50,000, 3,50,000. ಇವಾಗ ಬೇಸ್ ಇಯರ್ 2013 ಅದ, ಇದು 14, 15. ಇದು ಪರ್ಸೆಂಟೇಜ್ ಅನ್ನ ತಗೊಳತ್ತಿದ್ದೇನೆ, ಹೌದಾ? ಸೊ ಇದಷ್ಟು ಬೇಸ್ ಇಯರ್ದು ಏನ್ ಬರುತ್ತಾ? 100 ಬರುತ್ತಾ? ಸೊ 100 ತಗೊಂಡಿದ್ದೀನಿ. ಇಲ್ಲಿ 125 ಬಂದದ. ಹೆಂಗ್ ಬಂದದ? 2,50,000 ಡಿವೈಡೆಡ್ ಬೈ 2 lakh ಇಂಟು 100. 2 lakh ಡಿವೈಡೆಡ್ ಬೈ 2 lakh ಇಂಟು 100, ನಮ್ಗೆ 100 ಸಿಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ಯಾಲ್ಕುಲೇಷನ್. 1,25,000 ಡಿವೈಡೆಡ್ ಬೈ 1,25,000 ಇಂಟು 100. 75,000 ಡಿವೈಡೆಡ್ ಬೈ 1,25,000 ಇಂಟು 100 ಮಾಡಿದ್ರೆ 60. ಓಕೆ, ಲಾಸ್ಟ್ ನೋಡ್ರಿ, ಇಲ್ಲಿ 112.5, 87.5. ಅದೇ ರೀತಿ ಸಹ ನಮ್ ಲಯಬಿಲಿಟೀಸ್ ಒಳಗು ದ ಪರ್ಸೆಂಟೇಜ್ ಸಹ ಸೇಮ್ ಬಂದಿರುತ್ತೆ. ಇಷ್ಟು ಬಂದಿದ್ರೆ ನೀವು ಮಾಡಿರೋ ಕ್ಯಾಲ್ಕುಲೇಷನ್ ಕರೆಕ್ಟ್ ಇದ್ದ. ಓಕೆ, ಈ ಒಂದು ವಿಡಿಯೋದಲ್ಲಿ ನಾನು ಟ್ರೆಂಡ್ ಪರ್ಸೆಂಟೇಜ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆಲ್ರೆಡಿ ಕಾಮನ್ ಸೈಜ್, ಕಂಪ್ಯಾರೇಟಿವ್ ಅಂಡ್ ಅದ್ರದ್ದು ಫಾರ್ಮುಲಾಸ್ ಮೇಲೆ ಅಂಡ್ ಫಾರ್ಮೆಟ್ ಮೇಲೆ ನಾನು ಮಾಡಿದ್ದೀನಿ ಅಂದ್ರೆ ವಿಡಿಯೋಸ್ ಅನ್ನ ಮಾಡಿದ್ದೀನಿ. ಒಂದ್ಸಲ ಅದನ್ನು ಚೆಕ್ ಮಾಡಿ. ಆಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಫಸ್ಟ್ ಚಾಪ್ಟರ್ ಥಿಯರಿ ಸಹ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಬರುವಂತಹ ಕ್ಲಾಸಸ್ ನಾನು ರೇಷಿಯೋಸ್ ಮೇಲೆ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇತ್ತು ಆರ್ ಯಾವ ಚಾಪ್ಟರ್ ಮೇಲೆ ಮಾಡ್ಬೇಕಾಗಿದೆ ಅದನ್ನ ದಯವಿಟ್ಟು ಕಮೆಂಟ್ ಅನ್ನ ಮಾಡಿ ಅಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.